ನಮ್ಮಲ್ಲಿ ನೀರಿದೆ, ಆದ್ರೆ ಆ ನೀರು ಸದ್ಬಳಕೆ ಆಗ್ತಾ ಇಲ್ಲ, ರೈತರಿಗೆ ಸಿಗ್ತಾ ಇಲ್ಲ, ಕುಡಿಯೋದಕ್ಕೆ ಸಿಗ್ತಾ ಇಲ್ಲ. ಆದ್ರೆ ಆ ನೀರನ್ನ ರಾತ್ರೋರಾತ್ರಿ ಮತ್ತೊಂದು ರಾಜ್ಯಕ್ಕೆ ಅಧಿಕಾರಿಗಳು ಹರಿಸ್ತಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮಾಜಿ ಸಚಿವ ರಾಜುಗೌಡ ಅವರ ಎಂಟ್ರಿ ಆಗುತ್ತೆ. ಮುಂದೇನಾಯ್ತು ಈ ಸ್ಟೋರಿ ನೋಡಿ. ನೀವು ರಾತ್ರೋರಾತ್ರಿ ತೆಲಂಗಾಣಕ್ಕೆ ಯಾಕೆ ನೀರು ಹರಿಸ್ತಿದ್ದೀರಿ ಅಂತ ಮಾಜಿ ಸಚಿವ ಅವಾಜ್. ಸಿಎಂ ಅಥವಾ ಮಂತ್ರಿಗಳಿಂದ ಆದೇಶ ಏನಾದ್ರೂ ಇದೆಯಾ ಅಂತ ಪ್ರಶ್ನೆಗಳ ಸುರಿಮಳೆ. ನಿಮ್ಮ ಚೀಫ್ ಇಂಜಿನಿಯರ್ಗೆ ಫೋನ್ ಹಚ್ಚಿಕೊಟ್ಟಿ ಅಂತ ರಾಜುಗೌಡ ವಾರ್ನ್. ಸದ್ದಿಲ್ಲದೆ ನಾರಾಯಣಪುರ ಡ್ಯಾಂ ನೀರು ತೆಲಂಗಾಣ ಪಾಲು. ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ರಾಜುಗೌಡ ಗರಂ. ರಾಜ್ಯದಲ್ಲಿ ಮಳೆಗಾಲಕ್ಕೂ ಮುನ್ನವೇ ಬರ ತಾಂಡವವಾಡ್ತಿದೆ. ಕೆಲವೆಡೆ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಯಾದಗಿರಿ, ರಾಯಚೂರು, ಅವಳಿ ಜಿಲ್ಲೆಗಳ ಜನರ ದಾಹ ತೀರಿಸುತ್ತಿದ್ದ ನಾರಾಯಣಪುರ ಡ್ಯಾಂ ನೀರು ತೆಲಂಗಾಣ ಪಾಲು ಆಗುತ್ತಿದೆ. ಹುಣಸಗಿ ತಾಲೂಕಿನ ನಾರಾಯಣಪುರ ಸಮೀಪದ ಬಸವಸಾಗರ ಡ್ಯಾಂನಿಂದ ನೀರು ಹರಿಯುತ್ತಿರೋ ಆರೋಪ ಕೇಳಿಬಂದಿದೆ. ತೆಲಂಗಾಣಕ್ಕೆ ರಾಜ್ಯ ಸರ್ಕಾರ ನೀರು ಬಿಡುತ್ತಿರುವುದು ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ಯಾವ ಆದೇಶ ಇರಲಾರ್ದ ಮೌಖಿಕವಾಗಿ ನೀರು ಬಿಟ್ಟಿದ್ದಾರೆ. ಅದು ಹಗಲತ್ತು ಬಿಟ್ಟಿಲ್ಲ, ರಾತ್ರಿ ನೀರು ಬಿಡುತ್ತಿದ್ದಾರೆ. ರಾತ್ರಿ ನೀರು ಬಿಡೋ ಉದ್ದೇಶ ಏನು? ಹಗಲತ್ತಾದ್ರೆ ಎಲ್ಲ ರೈತರಿಗೆ ಜನರಿಗೆ ಗೊತ್ತಾಗ್ತಾನೆ ಒಂದು ಉದ್ದೇಶ ಬಿಡ್ತಿದ್ದಾರೆ. ನಮಗೆ ನೋಡಿ, ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದೀವಿ. ಅಕಸ್ಮಾತ್ ಆ ತರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸ್ವಲ್ಪ ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ನನ್ನ ಮಾತಿನಲ್ಲಿ. ನಾರಾಯಣಪುರ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವ ರಾಜುಗೌಡ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು. ತೆಲಂಗಾಣಕ್ಕೆ ನೀರು ಹರಿಸುತ್ತಿರುವುದು ಯಾಕೆ, ಎಷ್ಟು ನೀರು ಬಿಟ್ಟಿದ್ದೀರಿ, ನಿಮಗೆ ನೀರು ಬಿಡಲು ಆದೇಶ ಮಾಡಿದ್ಯಾರು ಅಂತ ರಾಜುಗೌಡ ತರಾಟೆಗೆ ತೆಗೆದುಕೊಂಡ್ರು. ನಿನ್ನೆ 0.2 TMC ಈಗ ಯಾವಾಗ ನೈಟ್ ಹಾಕಿ ಬಿಡ್ತಾರೆ? ಬಂದಿದೆ ಅಲ್ಲ, ಡೇದಾಗ ಬಂದ್ ಮಾಡೋದು ನೈಟ್ನಾಗ ಹಾಕಿ ಬಿಡೋದು. ಅದು ನೈಟ್ನಾಗ ಅಂದ್ರೆ ಯಾರ ನದಿ ದಂಡೆಯಲ್ಲಿ ಅಲ್ಲ ಕರೆಕ್ಟ್. ನದಿ ದಂಡೆಗೆ ಇನ್ನೇ ನಮ್ಮ ನದಿಗೆ ಒಂದು ಫ್ಲಡ್ ಬರಬೇಕಂದ್ರೆ 3 ಲಕ್ಷ ಕ್ಯೂಸೆಕ್ಸ್ 4 ಲಕ್ಷ ಕ್ಯೂಸೆಕ್ಸ್ ಬಿಟ್ಟಾಗ 4 ಲಕ್ಷ 5 ಲಕ್ಷ ಬಂದ ಫ್ಲಡ್ ಬರ್ತದೆ. ನೀವು ರಾತ್ರಿ ಯಾಕೆ ನದಿ ನೀರು ಬಿಡಾಕಿದ್ದೀರಿ? ನಮಗೆ ಕುಡಿಯಲು ನೀರಿಲ್ಲ, ನೆರೆಯ ತೆಲಂಗಾಣಕ್ಕೆ ರಾಜ್ಯ ಸರ್ಕಾರ ನೀರು ಹರಿಸುತ್ತಿರುವುದು ದುರಂತವೇ ಸರಿ. ನಾಗರಾಜ್ ಮಗ್ದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಮ್ಮಲ್ಲಿ ನೀರಿದೆ, ಆದ್ರೆ ಆ ನೀರು ಸದ್ಬಳಕೆ ಆಗ್ತಾ ಇಲ್ಲ, ರೈತರಿಗೆ ಸಿಗ್ತಾ ಇಲ್ಲ, ಕುಡಿಯೋದಕ್ಕೆ ಸಿಗ್ತಾ ಇಲ್ಲ. ಆದ್ರೆ ಆ ನೀರನ್ನ ರಾತ್ರೋರಾತ್ರಿ ಮತ್ತೊಂದು ರಾಜ್ಯಕ್ಕೆ ಅಧಿಕಾರಿಗಳು ಹರಿಸ್ತಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮಾಜಿ ಸಚಿವ ರಾಜುಗೌಡ ಅವರ ಎಂಟ್ರಿ ಆಗುತ್ತೆ. ಮುಂದೇನಾಯ್ತು ಈ ಸ್ಟೋರಿ ನೋಡಿ. ನೀವು ರಾತ್ರೋರಾತ್ರಿ ತೆಲಂಗಾಣಕ್ಕೆ ಯಾಕೆ ನೀರು ಹರಿಸ್ತಿದ್ದೀರಿ ಅಂತ ಮಾಜಿ ಸಚಿವ ಅವಾಜ್. ಸಿಎಂ ಅಥವಾ ಮಂತ್ರಿಗಳಿಂದ ಆದೇಶ ಏನಾದ್ರೂ ಇದೆಯಾ ಅಂತ ಪ್ರಶ್ನೆಗಳ ಸುರಿಮಳೆ. ನಿಮ್ಮ ಚೀಫ್ ಇಂಜಿನಿಯರ್ಗೆ ಫೋನ್ ಹಚ್ಚಿಕೊಟ್ಟಿ ಅಂತ ರಾಜುಗೌಡ ವಾರ್ನ್. ಸದ್ದಿಲ್ಲದೆ ನಾರಾಯಣಪುರ ಡ್ಯಾಂ ನೀರು ತೆಲಂಗಾಣ ಪಾಲು. ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ರಾಜುಗೌಡ ಗರಂ. ರಾಜ್ಯದಲ್ಲಿ ಮಳೆಗಾಲಕ್ಕೂ ಮುನ್ನವೇ ಬರ ತಾಂಡವವಾಡ್ತಿದೆ. ಕೆಲವೆಡೆ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಯಾದಗಿರಿ, ರಾಯಚೂರು, ಅವಳಿ ಜಿಲ್ಲೆಗಳ ಜನರ ದಾಹ ತೀರಿಸುತ್ತಿದ್ದ ನಾರಾಯಣಪುರ ಡ್ಯಾಂ ನೀರು ತೆಲಂಗಾಣ ಪಾಲು ಆಗುತ್ತಿದೆ. ಹುಣಸಗಿ ತಾಲೂಕಿನ ನಾರಾಯಣಪುರ ಸಮೀಪದ ಬಸವಸಾಗರ ಡ್ಯಾಂನಿಂದ ನೀರು ಹರಿಯುತ್ತಿರೋ ಆರೋಪ ಕೇಳಿಬಂದಿದೆ. ತೆಲಂಗಾಣಕ್ಕೆ ರಾಜ್ಯ ಸರ್ಕಾರ ನೀರು ಬಿಡುತ್ತಿರುವುದು ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ಯಾವ ಆದೇಶ ಇರಲಾರ್ದ ಮೌಖಿಕವಾಗಿ ನೀರು ಬಿಟ್ಟಿದ್ದಾರೆ. ಅದು ಹಗಲತ್ತು ಬಿಟ್ಟಿಲ್ಲ, ರಾತ್ರಿ ನೀರು ಬಿಡುತ್ತಿದ್ದಾರೆ. ರಾತ್ರಿ ನೀರು ಬಿಡೋ ಉದ್ದೇಶ ಏನು? ಹಗಲತ್ತಾದ್ರೆ ಎಲ್ಲ ರೈತರಿಗೆ ಜನರಿಗೆ ಗೊತ್ತಾಗ್ತಾನೆ ಒಂದು ಉದ್ದೇಶ ಬಿಡ್ತಿದ್ದಾರೆ. ನಮಗೆ ನೋಡಿ, ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದೀವಿ. ಅಕಸ್ಮಾತ್ ಆ ತರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸ್ವಲ್ಪ ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ನನ್ನ ಮಾತಿನಲ್ಲಿ.
ನಾರಾಯಣಪುರ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವ ರಾಜುಗೌಡ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು. ತೆಲಂಗಾಣಕ್ಕೆ ನೀರು ಹರಿಸುತ್ತಿರುವುದು ಯಾಕೆ, ಎಷ್ಟು ನೀರು ಬಿಟ್ಟಿದ್ದೀರಿ, ನಿಮಗೆ ನೀರು ಬಿಡಲು ಆದೇಶ ಮಾಡಿದ್ಯಾರು ಅಂತ ರಾಜುಗೌಡ ತರಾಟೆಗೆ ತೆಗೆದುಕೊಂಡ್ರು. ನಿನ್ನೆ 0.2 TMC ಈಗ ಕ್ಲೋಸ್ ಯಾವಾಗ ನೈಟ್ ಯಾಕೆ ಬಿಡ್ತಾರೆ? ಬಂದಿದೆ ಅಲ್ಲ, ಡೇದಾಗ ಬಂದ್ ಮಾಡೋದು ನೈಟ್ನಾಗ ಯಾಕೆ ಬಿಡೋದು? ಅದು ನೈಟ್ನಾಗ ಅಂದ್ರೆ ಯಾರ ನದಿ ದಂಡೆಯಲ್ಲಿ ಅಲ್ಲ ಕರೆಕ್ಟ್. ನದಿ ದಂಡೆಗೆ ಇನ್ನೇ ನಮ್ಮ ನದಿ ಈಗ ನಮ್ ಫ್ಲಡ್ ಬರ್ಬೇಕಂದ್ರೆ 3 ಲಕ್ಷ ಕ್ಯೂಸೆಕ್ಸ್ 4 ಲಕ್ಷ ಕ್ಯೂಸೆಕ್ಸ್ ಬಿಟ್ಟಾಗ 4 ಲಕ್ಷ 5 ಲಕ್ಷ ಬಂದ ಫ್ಲಡ್ ಬರ್ತದೆ. ನೀವು ರಾತ್ರಿ ಯಾಕೆ ನದಿ ನೀರು ಬಿಡಾಕತ್ತೀರಿ? ನಮಗೆ ಕುಡಿಯಲು ನೀರಿಲ್ಲ, ನೆರೆಯ ತೆಲಂಗಾಣಕ್ಕೆ ರಾಜ್ಯ ಸರ್ಕಾರ ನೀರು ಹರಿಸುತ್ತಿರುವುದು ದುರಂತವೇ ಸರಿ. ನಾಗರಾಜ್ ಮಗ್ದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಮ್ಮಲ್ಲಿ ನೀರಿದೆ, ಆದ್ರೆ ಆ ನೀರು ಸದ್ಬಳಕೆ ಆಗ್ತಾ ಇಲ್ಲ, ರೈತರಿಗೆ ಸಿಗ್ತಾ ಇಲ್ಲ, ಕುಡಿಯೋದಕ್ಕೆ ಸಿಗ್ತಾ ಇಲ್ಲ. ಆದ್ರೆ ಆ ನೀರನ್ನ ರಾತ್ರೋರಾತ್ರಿ ಮತ್ತೊಂದು ರಾಜ್ಯಕ್ಕೆ ಅಧಿಕಾರಿಗಳು ಹರಿಸ್ತಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮಾಜಿ ಸಚಿವ ರಾಜುಗೌಡ ಅವರ ಎಂಟ್ರಿ ಆಗುತ್ತೆ. ಮುಂದೇನಾಯ್ತು ಈ ಸ್ಟೋರಿ ನೋಡಿ. ನೀವು ರಾತ್ರೋರಾತ್ರಿ ತೆಲಂಗಾಣಕ್ಕೆ ಯಾಕೆ ನೀರು ಹರಿಸ್ತಿದ್ದೀರಿ ಅಂತ ಮಾಜಿ ಸಚಿವ ಅವಾಜ್. ಸಿಎಂ ಅಥವಾ ಮಂತ್ರಿಗಳಿಂದ ಆದೇಶ ಏನಾದ್ರೂ ಇದೆಯಾ ಅಂತ ಪ್ರಶ್ನೆಗಳ ಸುರಿಮಳೆ. ನಿಮ್ಮ ಚೀಫ್ ಇಂಜಿನಿಯರ್ಗೆ ಫೋನ್ ಹಚ್ಚಿಕೊಟ್ಟಿ ಅಂತ ರಾಜುಗೌಡ ವಾರ್ನ್. ಸದ್ದಿಲ್ಲದೆ ನಾರಾಯಣಪುರ ಡ್ಯಾಂ ನೀರು ತೆಲಂಗಾಣ ಪಾಲು. ಅಧಿಕಾರಿಗಳ ವಿರುದ್ಧ ಮಾಜಿ ಸಚಿವ ರಾಜುಗೌಡ ಗರಂ. ರಾಜ್ಯದಲ್ಲಿ ಮಳೆಗಾಲಕ್ಕೂ ಮುನ್ನವೇ ಬರ ತಾಂಡವವಾಡ್ತಿದೆ. ಕೆಲವೆಡೆ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಯಾದಗಿರಿ, ರಾಯಚೂರು, ಅವಳಿ ಜಿಲ್ಲೆಗಳ ಜನರ ದಾಹ ತೀರಿಸುತ್ತಿದ್ದ ನಾರಾಯಣಪುರ ಡ್ಯಾಂ ನೀರು ತೆಲಂಗಾಣ ಪಾಲು ಆಗುತ್ತಿದೆ. ಹುಣಸಗಿ ತಾಲೂಕಿನ ನಾರಾಯಣಪುರ ಸಮೀಪದ ಬಸವಸಾಗರ ಡ್ಯಾಂನಿಂದ ನೀರು ಹರಿಯುತ್ತಿರೋ ಆರೋಪ ಕೇಳಿಬಂದಿದೆ. ತೆಲಂಗಾಣಕ್ಕೆ ರಾಜ್ಯ ಸರ್ಕಾರ ನೀರು ಬಿಡುತ್ತಿರುವುದು ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ಯಾವ ಆದೇಶ ಇರಲಾರ್ದ ಮೌಖಿಕವಾಗಿ ನೀರು ಬಿಟ್ಟಿದ್ದಾರೆ. ಅದು ಹಗಲತ್ತು ಬಿಟ್ಟಿಲ್ಲ, ರಾತ್ರಿ ನೀರು ಬಿಡುತ್ತಿದ್ದಾರೆ. ರಾತ್ರಿ ನೀರು ಬಿಡೋ ಉದ್ದೇಶ ಏನು? ಹಗಲತ್ತಾದ್ರೆ ಎಲ್ಲ ರೈತರಿಗೆ, ಜನರಿಗೆ ಗೊತ್ತಾಗ್ತಾನೆ ಒಂದು ಉದ್ದೇಶ ಬಿಡ್ತಿದ್ದಾರೆ. ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ, ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ. ಅಕಸ್ಮಾತ್ ಆ ತರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸೊ ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಮಾತಿನಲ್ಲಿ. ನಾರಾಯಣಪುರ ಮುಖ್ಯ ಇಂಜಿನಿಯರ್ ಕಚೇರಿಗೆ ಮಾಜಿ ಸಚಿವ ರಾಜುಗೌಡ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು. ತೆಲಂಗಾಣಕ್ಕೆ ನೀರು ಹರಿಸುತ್ತಿರುವುದು ಯಾಕೆ, ಎಷ್ಟು ನೀರು ಬಿಟ್ಟಿದ್ದೀರಿ, ನಿಮಗೆ ನೀರು ಬಿಡಲು ಆದೇಶ ಮಾಡಿದ್ಯಾರು ಅಂತ ರಾಜುಗೌಡ ತರಾಟೆಗೆ ತೆಗೆದುಕೊಂಡ್ರು. ನಿನ್ನೆ 0.2 TMC ಈಗ ಕ್ಲೋಸ್ ಯಾವಾಗ ನೈಟ್ ಯಾಕೆ ಬಿಡ್ತಾರೆ? ಬಂದಿದೆ ಅಲ್ಲ, ಡೇದಾಗ ಬಂದ್ ಮಾಡೋದು ನೈಟ್ನಾಗ ಯಾಕೆ ಬಿಡೋದು? ಅದು ನೈಟ್ನಾಗ ಅಂದ್ರೆ ಯಾರ ನದಿ ದಂಡೆಯಲ್ಲಿ ಅಲ್ಲ ಕರೆಕ್ಟ್. ನದಿ ದಂಡೆಗೆ ಇನ್ನೇ ನಮ್ಮ ನದಿ ಈಗ ನಮ್ ಫ್ಲಡ್ ಬರ್ಬೇಕಂದ್ರೆ 3 ಲಕ್ಷ ಕ್ಯೂಸೆಕ್ಸ್ 4 ಲಕ್ಷ ಕ್ಯೂಸೆಕ್ಸ್ ಬಿಟ್ಟಾಗ 4 ಲಕ್ಷ 5 ಲಕ್ಷ ಬಂದ ಫ್ಲಡ್ ಬರ್ತದೆ. ನೀವು ರಾತ್ರಿ ಯಾಕೆ ನದಿ ನೀರು ಬಿಡಾಕತ್ತೀರಿ? ನಮಗೆ ಕುಡಿಯಲು ನೀರಿಲ್ಲ, ನೆರೆಯ ತೆಲಂಗಾಣಕ್ಕೆ ರಾಜ್ಯ ಸರ್ಕಾರ ನೀರು ಹರಿಸುತ್ತಿರುವುದು ದುರಂತವೇ ಸರಿ. ನಾಗರಾಜ್ ಮಗ್ದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.